ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಆಲ್ಮೋಸ್ಟ್ 1 ವರ್ಷ ಆಗಿತ್ತು ಲಾಸ್ಟ್ ವಿಡಿಯೋ ಹಾಕಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸೊ ಮೇಜರ್ ಸರ್ವಿಸ್ ಮಾಡಿಸಿದೆ ಗಾಡಿದು. ಸೊ ಅಪ್ಡೇಟ್ ಕೊಡೋಣ ಅಂತ ಬಂದೆ. ಸೊ ಆಲ್ಮೋಸ್ಟ್ 1 ಇಯರ್ ಗಾಡಿ ಓಡಿಸಿರಲಿಲ್ಲ ನಾನು. ಸೊ ಗಾಡಿ ಓಡಿಸದೇ ಇದ್ದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಈ ವಿಡಿಯೋಲಿ ನೋಡಿ. ಸೊ ಸರ್ವಿಸ್ ಚಾರ್ಜಸ್ ಅರೌಂಡ್ 15,000 ರುಪೀಸ್ ಆಯಿತು, 15,100 ಸಮಥಿಂಗ್. ಸೊ ಇವಾಗಲೇ ಹೇಳ್ಬಿಡ್ತೀನಿ. ಸೊ ಲಾಸ್ಟ್ವರೆಗೆ ಕಾಯಿಸಲ್ಲ, 15,000 ರುಪೀಸ್ ಆಯಿತು. ಸೊ 1 ವರ್ಷ ಹಾಗೆ ಬಿಟ್ಟಿದ್ದಕ್ಕೆ ಏನೇನು ಪ್ರಾಬ್ಲಮ್ ಆಯಿತು ಅಂದರೆ, ಫಸ್ಟು ಬ್ಯಾಟ್ರಿ ಫುಲ್ ಡಮರ್ ಆಗ್ಬಿಟ್ಟಿತ್ತು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನಂದರೆ ಬ್ಯಾಟ್ರಿದು ನಾವು ರೆಗ್ಯುಲರಾಗಿ ಮಧ್ಯದಲ್ಲಿ ಚಾರ್ಜ್ ಮಾಡ್ತಾ ಇರಬೇಕು. ಅದು ಹಾಗೇ ಬಿಟ್ಟರೆ ಔಟ್ ಆಗಿಬಿಡುತ್ತೆ. ನನ್ನ ಹತ್ರ ಬ್ಯಾಟ್ರಿ ಚಾರ್ಜರ್ ಇದೆ. ಸೊ ಅದನ್ನ ಕನೆಕ್ಟ್ ಮಾಡಿ ಬ್ಯಾಟ್ರಿ ಚಾರ್ಜ್ ಮಾಡಿದೆ ಆಲ್ಮೋಸ್ಟ್ 5 ಅವರ್ಸ್ ಚಾರ್ಜ್ ಮಾಡಿದ್ಮೇಲೆ ಕೀ ಹಾಕಿ ಈ ಥರ ನೋಡಿದ್ರೆ ಈ ಥರ ಮೂವ್ ಆಗಬೇಕು, ನೀಡಲ್ ಮೂವ್ ಆಗಿ ಈ ಥರ ಎಲ್ಲ ಇಂಡಿಕೇಷನ್ಸ್ ಎಲ್ಲ ತೋರಿಸ್ಬೇಕು. ಮಾತ್ರ ಏನಾಗ್ತಿತ್ತಂದರೆ ಕನೆಕ್ಷನ್ ಲೂಸ್ ಟೈಪ್ ಇತ್ತು ಕೀ ಸೆಟ್ಟದು. ಚಾರ್ಜ್ ಮಾಡಿ ಈ ಥರ ಆನ್ ಮಾಡಿದ್ರೆ ಇದು ನೀಡಲೆಲ್ಲ ಮೂವ್ ಆಗ್ತಾಯಿದೆ ಫುಲ್ಲು ಕಂಟಿನ್ಯೂಸ್ ಆಗಿ. ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಆಗಿಬಿಡ್ತಿತ್ತು. ಅಂದರೆ ಇದೆಲ್ಲ ಬ್ಲ್ಯಾಂಕ್ ಆಗಿಬಿಡ್ತಿತ್ತು. ಇದೆಲ್ಲ ಬ್ಯಾಟ್ರಿ ವೀಕ್ ಇದ್ದರೆ ಆ ಥರ ಎಲ್ಲ ಆಗುತ್ತೆ. ಸೊ ಬ್ಯಾಟ್ರಿ ಹೋಯ್ತು ಅಂತ ನಂಗೆ ಗೊತ್ತಾಯ್ತು ಆವಾಗಲೇ. ಸೊ ಚಾರ್ಜ್ ಮಾಡಿದ್ರೂ ಚಾರ್ಜ್ ಹಿಡಿತಾ ಇರಲಿಲ್ಲ. ಪ್ಲಸ್ ಕೀ ಆನ್ ಮಾಡಿದ ಕೂಡಲೇ ಬ್ಲ್ಯಾಂಕ್ ಆಗಿಬಿಡ್ತಿತ್ತು. ಸ್ಟಾರ್ಟು ಆಗ್ತಾಯಿರಲಿಲ್ಲ. ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಆಗ್ತಾಯಿರಲಿಲ್ಲ. ಸೊ ಗ್ಯಾರೇಜಿಗೆ ಕಾಲ್ ಮಾಡಿ ಟೋ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದೆ. ಯಾಕಂದರೆ ಇದನ್ನಂತೂ ತಳ್ಕೊಂಡಂತೂ ಹೋಗೋಕ್ಕಾಗಲ್ಲ. ಸೊ ಅಲ್ಲೇ ಮನೆ ಪಕ್ಕದಲ್ಲೇ ಒಂದು ಗ್ಯಾರೇಜ್ ಇದೆ, ರೈನೋ ಮೋಟರ್ ಸೈಕಲ್ಸ್ ಅಂತ. ಸೊ ಅವ್ರಿಗೆ ಕಾಲ್ ಮಾಡಿ ಅವರು ಇಬ್ಬರು ಮೆಕ್ಯಾನಿಕ್ಸ್ ಬಂದರು. ಅವ್ರು ಬಂದು ಈ ಥರ ನೋಡಿ, ಈ ಥರ ಒತ್ತಿ ತಳ್ಕೊಂಡು ಹೋಗ್ತಾರಲ್ಲ, ಟೋ ಮಾಡ್ಕೊಂಡು ಹೋಗ್ತಾರಲ್ಲ, ಆ ಥರ ಟೋ ಮಾಡ್ಕೊಂಡೋಗಿ ಅವ್ರ ಗ್ಯಾರೇಜ್ ಬಿಟ್ಟರು. ನಾನು ಹೋಗಿದ್ದೆ ಜೊತೆಗೆ. ಸೊ ಅಲ್ಲಿ ಹೋಗಿ ಏನೇನಾಯ್ತಂದರೆ, ಸೊ ಅವ್ರು ಚೆಕ್ ಮಾಡಿ ಹೇಳಿದ್ರು ಬ್ಯಾಟ್ರಿ ಪ್ರಾಬ್ಲಮ್ ಅಂತೂ ಗ್ಯಾರಂಟಿ ಇದೆ, ಪ್ಲಸ್ ಬೇರೆ ಏನೇನಿದೆ ಅಂತ ನಾನು ಕ್ಲೀನಾಗಿ ಚೆಕ್ ಮಾಡಿ ಹೇಳ್ತೀನಿ ಅಂತ ನನಗೆ ಹೇಳಿದ್ರು. ಸೊ ಅಲ್ಲಿ ಗಾಡಿನ ಅಲ್ಲೇ ಬಿಟ್ಟು ನಾನು ವಾಪಸ್ ಬಂದೆ. ಏನೇನು ಆಯಿಲ್ ಸರ್ವಿಸ್ ಮಾಡಬೇಕಾಗಿತ್ತು. ಸೊ 10,000 ಕಿಲೋಮೀಟರ್ಸ್ ಆಯಿಲ್ ಸರ್ವಿಸ್ ಮಾಡಿಸ್ಬೇಕಾಗಿತ್ತು. ಸೊ ಅದನ್ನ ಹೇಳಿ, ಪ್ಲಸ್ ಇದೊಂದು ಬ್ರೀದರ್ ಟ್ಯೂಬ್ ಅಂತಿದಲ್ಲ, ಇದು ಬೇರೆ ಇಲ್ಲೆಲ್ಲ ಹಾಳಾಗ್ಬಿಟ್ಟಿತ್ತು. ಸೊ ಅದನ್ನ ಹೇಳಿದೆ. ಪ್ಲಸ್ ಇದು ಮೇಜರ್ ಪ್ರಾಬ್ಲಮ್ ಅಂದರೆ ಟ್ಯೂಬ್ ಲೀಕ್ ಆಗ್ತಾಯಿತ್ತು. ಎಷ್ಟೋ ದಿವಸ ಆಗಿತ್ತಲ್ಲ ಇದು ಮೂನೂ ಮಾಡ್ತಾಯಿರಲಿಲ್ಲ ಗಾಡಿನ, ಬೈಕ್ನ. ಸೊ ಈ ಟ್ಯೂಬ್ ಲೀಕ್ ಆಗ್ತಾಯಿತ್ತು ಇಲ್ಲಿಂದ ಕ್ಲೀನಾಗಿ. ಎಷ್ಟೇ ಚಾರ್ಜ್ ಮಾಡಿದ್ರೂ ಇಲ್ಲಿಂದ ಕ್ಲೀನಾಗಿ ಪುಸ್ ಅಂತೇಳಿ ಲೀಕ್ ಆಗ್ತಾಯಿತ್ತು. ಸೊ ಅದೊಂದು ಪ್ರಾಬ್ಲಮ್ ಇತ್ತು. ಟ್ಯೂಬ್ ಚೇಂಜ್ ಮಾಡಿಸ್ಬೇಕಾಗಿತ್ತು, ಆಯಿಲ್ ಸರ್ವಿಸ್ ಮಾಡಿಸ್ಬೇಕಾಗಿತ್ತು, ಪ್ಲಸ್ ಬ್ಯಾಟ್ರಿದು ಪ್ರಾಬ್ಲಮ್ ಇತ್ತು. ಸೊ ಅವ್ರು ಕಾಲ್ ಮಾಡಿ ಹೇಳಿದ್ರು ಬ್ಯಾಟ್ರಿ ಚೇಂಜ್ ಮಾಡಿದ್ದೀವಿ, ಮಾತ್ರ ಇದು ಕೀ ಸೆಟ್ ಇದೆಲ್ಲ, ಇದು ಕೀ ಸೆಟ್ ಇದ್ರಲ್ಲಿ ಪ್ರಾಬ್ಲಮ್ ಇತ್ತು. ಏನಾಗ್ತಾಯಿತ್ತು ಅಂದರೆ, ಆನ್ ಮಾಡಿದ ಕೂಡಲೇ ಆನ್ ಆಗ್ತಾಯಿರಲಿಲ್ಲ. ಸ್ವಲ್ಪ ಈ ಥರ ಮೂವ್ ಮಾಡಿದ್ರೆ ಆನ್ ಆಗ್ತಾಯಿತ್ತು. ಸೊ ಈ ಕೀ ಸೆಟ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತೇಳಿ ಕೀ ಸೆಟ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಸೊ ಈ ಕೀ ಸೆಟ್ ಹಾಗೆ ಇದೊಂದೇ ಬರೋಲ್ಲ, ಇದೊಂದರ ಸೆಟ್ ಥರ ಇದೊಂದು ಇಲ್ಲಿದು, ಪ್ಲಸ್ಸು ಈ ಬ್ಯಾಟ್ರಿ ಕವರ್ ಇದಲ್ಲ, ಬ್ಯಾಟ್ರಿ ಕವರ್ ಇದು ಚೇಂಜ್ ಮಾಡಿಸ್ಬೇಕು. ಇದು 3 ಕೀ ಸೆಟ್ ಅಂದರೆ ಇದೊಂದು ಬರುತ್ತೆ, ಇಲ್ಲಿದೊಂದು ಕೀ ಬರುತ್ತೆ, ಪ್ಲಸ್ ಅದು 3 ಚೇಂಜ್ ಮಾಡಬೇಕಾಗಿತ್ತು. ಸೊ ಇನ್ನೊಂದು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ, ಈ ಕೀ ಸೆಟ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿದ ಕೂಡಲೇ ನೀಡಲ್ ಮೂವ್ ಆಗ್ತಿತ್ತು, km/h ನೀಡಲ್. ಅದು ಮೂವ್ ಆಗಬಾರ್ದು, ಬೈಕಿಲ್ಲೇ ಈ ಸ್ಟಾಗ್ನೆಂಟ್ ಇತ್ತು ಅಂದ್ರೂ ಇದು ಮೂವ್ ಆಗ್ತಾಯಿತ್ತು ಇದು. ಪ್ಲಸ್ ಓಡೋಮೀಟ್ರ್ ಓಡ್ತಾಯಿತ್ತು, 10,100 ಕಿಲೋಮೀಟರ್ ಏನೋ ಇತ್ತು ಅದು. ಸೊ ಗಾಡಿ ಸ್ಟಾರ್ಟ್ ಮಾಡಿದ ಕೂಡಲೇ 10,101, 10,102 ಹಾಗೆ ಓಡ್ತಾಯಿತ್ತು. ಅದೊಂದು ಪ್ರಾಬ್ಲಮ್ ಇತ್ತು. ಸೊ ಇದು ಚೇಂಜ್ ಮಾಡಿದ ಕೂಡಲೇ ಇಲ್ಲಿ ವರ್ಕ್ ಆಗಿ ಸ್ಟಾರ್ಟ್ ಆಯಿತು. ಸೊ ಕೀ ಸೆಟಲ್ ಪ್ರಾಬ್ಲಮ್ ಇತ್ತು ಅಂತ ಗೊತ್ತಾಯಿತು. ಅಂದರೆ ಈ ಪಾರ್ಟು ಇಲ್ಲಿ ಒಳಗೆ ಕಾಣಿಸುತ್ತಲ್ಲ, ಈ ಪಾರ್ಟ್ ಅಲ್ಲೇನೋ ಲೂಸ್ ಕನೆಕ್ಷನ್ ಇತ್ತು. ಸೊ ಅದನ್ನ ಸರಿ ಮಾಡಿದ್ರು.
ಅದು ಸರಿ ಮಾಡಿದ ಕೂಡಲೇ ಟ್ರೈ ಮಾಡಿದ್ರು ಕ್ಲೀನಾಗಿ ಸ್ಟಾರ್ಟ್ ಆಯಿತು. ಬ್ಯಾಟ್ರಿ ಚೇಂಜ್ ಮಾಡಿದ್ಮೇಲೆ ಕೀ ಸೆಟ್ ಚೇಂಜ್ ಮಾಡಿದ್ಮೇಲೆ ಕ್ಲೀನಾಗಿ ಸ್ಟಾರ್ಟ್ ಆಯಿತು. ಸೊ ನೆಕ್ಸ್ಟು ಅದೆಲ್ಲ ಚೇಂಜ್ ಮಾಡಿ ಒಂದು ಟೆಸ್ಟ್ ಡ್ರೈವ್ಗೆ ಹೋಗಿ ಬಂದರು ಅವರು. ಟೆಸ್ಟ್ ಡ್ರೈವ್ ಹೋಗಿ ನೋಡಿದಾಗ ಇದೊಂಥರ ಕ್ಲಚ್ಚಲ್ಲಿ ಪ್ರಾಬ್ಲಮ್ ಇತ್ತು. ಗೇರ್ ಕರೆಕ್ಟಾಗಿ ಶಿಫ್ಟ್ ಆಗ್ತಿತ್ತು, ಮಾತ್ರ ಒಂಥರ ಜಂಪ್ ಥರ ಆಗ್ತಾಯಿತ್ತು. ಸೊ ಇದನ್ನ ಓಪನ್ ಮಾಡಿ ನೋಡಿದ್ರು, ಇಲ್ಲಿ ಕ್ಲಚ್ ಬರುತ್ತೆ ಇದರೊಳಗೆ. ಸೊ ಇದು ಓಪನ್ ಮಾಡಿ ನೋಡಿದಾಗ ಫುಲ್ ಇದು ಆಸ್ಬೆಸ್ಟಾಸ್ ಇದೆಯಲ್ಲ ಅದರೊಳಗೆ ಅದೆಲ್ಲ ಪುಡಿ ಥರ ಆಗ್ಬಿಟ್ಟಿತ್ತು, ಅಂದರೆ ಕ್ಲಚ್ಚೇ ಹೊರಟೋಗ್ಬಿಟ್ಟಿತ್ತು. ಸೊ ಅದು ಓಪನ್ ಮಾಡಿ ಸೊ ಕ್ಲಚ್ ಚೇಂಜ್ ಮಾಡಿಸಿದ್ರು. ಸೊ ಕ್ಲಚ್ಚಿಗೆ ಆಲ್ಮೋಸ್ಟ್ 4600 ರುಪೀಸ್ ಆಯಿತು. ಪ್ಲಸ್ ಕ್ಲಚ್ ಜೊತೆ ಇದು ಕ್ಲಚ್ ಕೇಬಲ್ ಆ ಸೆಟ್ ಬರುತ್ತೆ. ಸೊ ಇದನ್ನ ಚೇಂಜ್ ಮಾಡಬೇಕಾಯ್ತು. ಸೊ ಕ್ಲಚ್ ಚೇಂಜ್ ಆಯಿತು, ಆಯಿಲ್ ಚೇಂಜ್ ಆಯಿತು, ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದ್ರು, ಈ ಹೊಸ ಟ್ಯೂಬ್ ಹಾಕಿದ್ರು ಇದಕ್ಕೆ, ಪ್ಲಸ್ ಹೊಸ ಟ್ಯೂಬ್ ಇದಕ್ಕೆ ಬೇರೆ ಹಾಕಿದ್ರು ಫ್ರಂಟ್ ಟಯರ್ಗೆ. ಅದೇ ಆಲ್ಮೋಸ್ಟ್ 500 ರುಪೀಸ್ ಆಯಿತು. ಈ ಟ್ಯೂಬ್ ಬ್ರೀದರ್ ಟ್ಯೂಬ್ ಇದು ಆಲ್ಮೋಸ್ಟ್ 100 ರುಪೀಸ್ ಏನೋ ಅಷ್ಟೇ ಇದು. ಸೊ ಕ್ಲಚ್ಚಿ 4600, ಈ ಕೀ ಸೆಟ್ಟಿಗೆ ಆಲ್ಮೋಸ್ಟ್ 2000 ರುಪೀಸು, ಇದು 3 ಸೇರಿ ಅದಷ್ಟಾಯಿತು. ಪ್ಲಸ್ ಆಯಿಲ್ ಸರ್ವಿಸ್ 1500 ರುಪೀಸ್ ಏನೋ. ಸೊ ಸರ್ವಿಸಲ್ಲಿ ಬ್ರೇಕ್ ಪ್ಯಾಡ್ ಬೇರೆ ಚೇಂಜ್ ಮಾಡಬೇಕಾಯ್ತು, ಇದು ಹಿಂದ್ಗಡೆ ಟಯರ್ದು. ಸೊ ಎಷ್ಟೋ ದಿವಸ ಆಗಿತ್ತು ಇದು ಚೇಂಜ್ ಮಾಡೋದೆ, ಅದೊಂದು 1500 ರುಪೀಸ್ ಆಯಿತು ಅದಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ. ಟೋಟಲ್ ಬಿಲ್ ಇಲ್ಲಿದೆ ನೋಡಿ, 15,119 ರುಪೀಸ್. ಏನೇನು ಖರ್ಚಾಯ್ತು ಅಂತ ಇಲ್ಲಿದೆ ಕ್ಲೀನಾಗಿ. ಒಂದೊಂದೇ ಲಾಕ್ ಸೆಟ್ಟು 2000 ರುಪೀಸ್ ಟೋಟಲ್, ಲಾಕ್ ಸೆಟ್ ಅಸೆಂಬ್ಲಿ ಪ್ಲಸ್ ಲಾಕ್ ಸೆಟ್ R&R. ಸೊ ಬ್ಯಾಟ್ರಿಗೆ 4300 ರುಪೀಸು, ಕ್ಲಚ್ ಕೇಬಲ್ 140 ರುಪೀಸ್, ಫ್ರಂಟ್ ಟ್ಯೂಬ್ 490 ರುಪೀಸು, ಫ್ರಂಟ್ ವೀಲ್ ನಟ್ 164 ರುಪೀಸ್, ಫ್ರಂಟ್ ವೀಲ್ ನಟ್ 164. ಇದು ಫ್ರಂಟ್ ವೀಲ್ ನಟ್ 164 ರುಪೀಸ್. ಆಮೇಲೆ ಇಂಜಿನ್ ಆಯಿಲ್ 1300 ರುಪೀಸ್ ಆಯಿತು, ಆಯಿಲ್ ಫಿಲ್ಟರ್ ಅದ್ರ ಜೊತೆ 80 ರುಪೀಸು, ಬ್ರೀದರ್ ರೋಸ್ ಅದೇ ತೋರಿಸಿದಾಗ 100 ರುಪೀಸು, ಕ್ಲಚ್ ಅಸೆಂಬ್ಲಿ 4150 ರುಪೀಸು, ಕ್ಲಚ್ ಕವರ್ ಪ್ಯಾಕಿಂಗ್ ಅಂದರೆ ಇದು ಇಲ್ಲಿ ಗ್ಯಾಸ್ಕೆಟ್ ಬರುತ್ತೆ ಇದ್ರ ಮಧ್ಯದಲ್ಲಿ ಇದೊಂದು. ಸೊ ಅದು 60 ರುಪೀಸು. ಮತ್ತಿನ್ನೇನದು, ರಬ್ಬರ್ ಕಪ್ಲಿಂಗ್, ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು, ಯಾವುದೋ ರಬ್ಬರ್ ಕಪ್ಲಿಂಗ್ ಚೇಂಜ್ ಮಾಡಿದ್ದಾರೆ. ಸೊ ಅದಕ್ಕೆ ಅಷ್ಟಾಯಿತು 400 ರುಪೀಸ್. ಸೊ ಇಷ್ಟೆಲ್ಲ ಆಗಿ ಇದು ಬ್ಯಾಟ್ರಿ ವ್ಯಾರಂಟಿ. ಸೊ ಇಷ್ಟೆಲ್ಲ ಆಯಿತು ಖರ್ಚು. ಇನ್ಕಮ್ ಟ್ಯಾಕ್ಸ್ 15,000 ರುಪೀಸ್, 10,000 ಕಿಲೋಮೀಟರ್ ಮೇಜರ್ ಸರ್ವಿಸ್. ಸೊ ಇದು ಬ್ರ್ಯಾಂಡ್ ನ್ಯೂ ಬ್ಯಾಟ್ರಿ, ಅದು ಹಳೇದು ಅಷ್ಟೇ, ಆಲ್ಮೋಸ್ಟ್ 1 ಇಯರೇ ಆಗಿದ್ದು. ಯೂಸ್ ಮಾಡದೆ ಅದು ಹಾಳಾಗ್ಬಿಟ್ಟಿತ್ತು. ಸೊ ಚೇಂಜ್ ಮಾಡಬೇಕಾಯ್ತು. ಇದು 2 ಇಯರ್ಸ್ ಇದು ವ್ಯಾರಂಟಿ ಇದೆ ಇದರಲ್ಲಿ ಬ್ಯಾಟ್ರಿಗೆ. ಸೊ ಇಷ್ಟೆಲ್ಲ ಮಾಡಬೇಕಾಯ್ತು ಸರ್ವಿಸ್ದು. ಸೊ ಈ ಥರ ಗಾಡಿಗಳು ಮೇಂಟೈನ್ ಮಾಡೋದು ತುಂಬ ಕಷ್ಟ, ಅಷ್ಟೊಂದು ಈಸಿ ಇಲ್ಲ. ಒಂಥರ ಹೇಳ್ತಾರಲ್ಲ, ಏನೋ ಆನೆ ಸಾಕಿರ್ತಾರ, ಹಾತಿ ಮತ್ತು ಪಾಲು ಅಂತ ಯಾವುದೋ ಬರ್ತಿತ್ತಲ್ಲ ಡಾಮಿನಾರ್ದು ಅಡ್ವರ್ಟೈಸ್ಮೆಂಟ್, ಅದೇ ಥರ ಇದು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಇನ್ನೊಂದು ಅಪ್ಡೇಟ್ ಕೊಡೋದು ಮರ್ತೋಯ್ತು. ಈಗ ನೋಡಿದ್ರೆ ಹ್ಯಾಂಡಲ್ ಬಾರ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆಯಾ? ಎಸ್, ಈ ಹ್ಯಾಂಡಲ್ ಬಾರ್ ಆ್ಯಕ್ಚುಲಿ GT 650 ಇದೆರಡು ಈ ಪಾರ್ಟ್. ಇದು ಯಾವ ಥರ ಅಂದರೆ GT 650ಲಿ ಈ ಪಾರ್ಟು ಇಲ್ಲಿಗೆ ಬರುತ್ತೆ, ಇಲ್ಲಿಗೆ. ಸೊ ನಾನೇನು ಮಾಡಿದೆ, ನಂದು ಹ್ಯಾಂಡಲ್ ಬಾರ್ ತೆಗೆದ್ಬಿಟ್ಟು ಆ GT 650 ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ ಈ ಥರ. ಸೊ ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಮೇಲೆ ಬರುತ್ತೆ ಇದು. ಯೂಶ್ವಲಿ ಯಾವ ಥರ ಇರುತ್ತೆ ಅಂದರೆ ಇಲ್ಲಿ ಇರುತ್ತೆ ಹ್ಯಾಂಡಲ್ ಬಾರು. ಸೊ ಇಲ್ಲಿಂದ ಇಲ್ಲಿಗೆ ಬಂದಿದೆ ಸ್ವಲ್ಪ. ಸೊ ಇದರಿಂದ ಸ್ವಲ್ಪ ಅಂದರೆ ಬ್ಯಾಕ್ ಪೇಯ್ನು, ರಿಸ್ಟ್ ಪೇಯ್ನ್ ಬರುತ್ತಲ್ಲ ಸ್ವಲ್ಪ, ಇದು ನಮ್ಮ ವೆಯ್ಟ್ ಇದ್ರ ಮೇಲೆ ಇರುತ್ತಲ್ಲ ಹ್ಯಾಂಡಲ್ ಬಾರ್ ಮೇಲೆ, ಅದು ಸ್ವಲ್ಪ ಕಮ್ಮಿ ಆಗಿದೆ. ಅಂದರೆ ಜಾಸ್ತಿ ಏನಲ್ಲ, ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಪ್ಲಸ್ ಇದೊಂದು ಚಾರ್ಜರ್, ಇದು USB-C ಕನೆಕ್ಷನ್. ಇನ್ನೊಂದು ಅಪ್ಡೇಟ್ ಅಂದರೆ ರೆಡ್ ರೋಸ್ಟರ್ ಎಕ್ಸಾಸ್ಟ್ ತೆಗೆದು ವಾಪಸ್ ಸ್ಟಾಕ್ ಎಕ್ಸಾಸ್ಟ್ ಅದು ಹಾಕಿದ್ದೀನಿ. ಯಾಕಂದರೆ ಸುಮ್ಮನೆ ರಿಸ್ಕ್, ಪೊಲೀಸೆಲ್ಲ ಹಿಡಿದ್ರೆ ಸರಿಯಾಗಿ ಫೈನು ಹಾಕ್ತಾರೆ,
ಎಕ್ಸಾಸ್ಟ್ನು ತೊಗೊಂಡೋಗ್ಬಿಡ್ತಾರೆ. I'm playing a very big intelligent game. ಸೊ ಅದೊಂದು ರಿಸ್ಕ್. ಸೊ ಬ್ಯಾಕ್ ಟು ಸ್ಟಾಕ್. ಡುವಲ್ ಸೀಟ್ ತೆಗೆದು ಈಗ ಸಿಂಗಲ್ ಸೀಟ್ ಹಾಕಿದ್ದೀನಿ. ಸೊ ಇದು ಸಿಂಗಲ್ ಸೀಟಲ್ಲೇ ಇದು ಚೆನ್ನಾಗಿ ಕಾಣಿಸೋದು ಆ್ಯಕ್ಚುಲಿ. ಆ ಡುವಲ್ ಸೀಟಲ್ಲಿ ಅಂದರೆ ಇಬ್ಬರು ಕೂರ್ಬೋದು ಅಷ್ಟೇ, ಮಾತ್ರ ಲುಕ್ಸ್ ಹಾಳಾಗ್ಬಿಡುತ್ತೆ. ಇದು ಸಿಂಗಲ್ ಸೀಟಲ್ಲೇ ಚೆನ್ನಾಗಿ ಕಾಣಿಸೋದು. ಸೊ ಇಷ್ಟೆಲ್ಲ ಮಾಡಿಸಿ ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ ನಾನು. ಸೊ ಸದ್ಯಕ್ಕಂತೂ ಫುಲ್ ಇದು ಸ್ಮೂತ್ ಆಗಿಬಿಟ್ಟಿದೆ, ಅಂದರೆ ರಾಯಲ್ ಎನ್ಫೀಲ್ಡ್ ರೇಂಜ್ಗೆ ಸ್ಮೂತ್ ಆಗಿದೆ ಅಷ್ಟೇ. ಸೊ ಕ್ಲಚ್ ಫೀಲ್ ಅಷ್ಟೇ. ಕ್ಲಚ್ ಮೊದಲು ಸ್ವಲ್ಪ ಹಾರ್ಡಿತ್ತು, ಇದು ಗಿಯರ್ಸ್ ಬೇರೆ ಸ್ವಲ್ಪ ಜಂಪ್ ಆದ ಥರ ಆಗ್ತಾಯಿತ್ತು. ಸೊ ಅದು ಸ್ಮೂತ್ ಆಗಿದೆ ಇವಾಗ. ಪ್ಲಸ್ ಆಯಿಲ್ ಚೇಂಜ್ ಮಾಡಿ ಇಂಜಿನ್ ನಾಯ್ಸ್ ಸ್ವಲ್ಪ ಕಮ್ಮಿ ಆಗಿದೆ. ಮೊದಲು ಅದು ಕ್ಲಟರಿಂಗ್ ಎಲ್ಲ ಬರುತ್ತಲ್ಲ, ಇಂಜಿನ್ ಕ್ಲಟರಿಂಗ್ ಅದು ಕಮ್ಮಿ ಆಗಿದೆ ಈಗ. ಸೊ ಸರ್ವಿಸ್ ಮಾಡಿ ಸ್ಟಾರ್ಟ್ ಮಾಡಿ ತೋರಿಸ್ಬೇಕಲ್ಲ. ಸೊ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕ್ವಶನ್ ಕೇಳಿ. ಏನಾದರೂ ಡೌಟ್ ಇದ್ದರೆ ಸರ್ವಿಸ್ ಕಾಸ್ಟು ಅದು ಇದು ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ ಎಲ್ಲ ಕಮೆಂಟ್ಸ್ಗೆ. ಓಕೆ, ಸಿ ಯು.